ರೈಟ್. ಸರ್, ನಮ್ಮ ಹೆಸರು ಚಿಕ್ಕವೆಂಕಟಸ್ವಾಮಿ ಅಂತ. ನಾನು ದಲಿತ ಸಂಘರ್ಷ ಸಮಿತಿಯ ದಲಿತ ಮುಖಂಡ ಡಿಸ್ಟಿಕ್ಗೆ. ಕೇಳಿ ಸರ್, ಈಗ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶಾಸಕರು. ಹೇಗೆ ಅನ್ನಿಸ್ತಿದೆ ನಿಮಗೆ? ಮತ್ತು ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲೆಲ್ಲ ಬಂದು ಅವ್ರ ಕಷ್ಟಗಳು ಕೇಳ್ತಾ ಇದ್ದಾರೆ. ಸರ್, ಇದು ಬಡವರಿಗೆ ಇರೋ ಜಾಗದಲ್ಲಿ ಕೈಗೆಟ್ಕೋ ಅಂಥ ಕಾರ್ಯಕ್ರಮ ಇದು. ಈಗ ಮುಂಚೆ ನಾವು ಸುಮಾರು ಒಂದು 15-20 ವರ್ಷದಿಂದ MLAಗಳು ನೋಡಿದ್ದೀವಿ. ಅವ್ರ ಮನೆಗಳು ತಾವು ಹೋದರೆ 9 ಗಂಟೆ ಆಗ್ತಾಯಿತ್ತು ಆಚೆಗೆ ಬರೋ ಅಷ್ಟೊತ್ತಿಗೆ. ಈ ಬೆಳಗ್ಗೆ 6 ಗಂಟೆಗೆ ಹೋದರೆ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದೇಳಿಲ್ಲ ಅನ್ನೋದು. ತಿರ್ಗಾ ಇನ್ನೊಂದು ಎಲ್ಲ ಹೋಗವ್ರೆ ಅನ್ನೋದು. 2 ದಿವಸ 3 ದಿವಸ ಕಾಯಬೇಕಾಗಿತ್ತು. ಸಿಕ್ಕಿದ್ರು ಹೋದರು. ಆದರೆ ಇವರು 6 ಗಂಟೆಗೆ ಜನಗಳ ಹತ್ರ ಇರ್ತಾರೆ. ಜನಗಳು ಮನೆ ಮುಂದ್ಗಡೆ ಬಂದಿರ್ತಾರೆ, ಅವ್ರ ಕಷ್ಟ ಸುಖ ಆಲಿಸ್ತಾರೆ. ಅಲ್ಲೇ ಅಧಿಕಾರಿಗಳನ್ನ ಅಲ್ಲೇ ಹಿಂದೆ ಮುಂದೆ ಹಾಕ್ಕೊಂಡು ಎಲ್ಲ ದಲಿತರಿಗೆ ಜಾಸ್ತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾಯಿರೋದು. ನೇರವಾಗಿ ಅವ್ರ ಮನೆಗೆ ಹೋಗ್ತಾರೆ, ಸ್ಪಂದನೆ ಮಾಡ್ತಾರೆ, ಕಷ್ಟ ಏನು ಅಂತ ಕೇಳ್ತಾರೆ. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ಅದನ್ನೊಂದು ಇತ್ಯರ್ಥ ಪಡಿಸ್ತಾರೆ. ಇಂಥ MLAನ ನಾವೆಂದೂ ನೋಡಿಲ್ಲ, ನೋಡ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇಂಥ MLA ಇರಬೇಕು. ಓಕೆ. ಈ ಥರದ ಒಂದು ಕೆಲಸಗಳು ಮಾಡೋ ಅಂಥ MLAಗಳು ಇಡೀ ಕರ್ನಾಟಕದಾದ್ಯಂತ ಇದ್ದರೆ ಚೆನ್ನಾಗಿರುತ್ತೆ. ಕರ್ನಾಟಕದಂತ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಎಲ್ಲ ಜನಗಳೂ ಒಂದು MLA ನೋಡಬೇಕಾದ್ರೆ ಹೋಗೋಕ್ಕೆ ಚಾರ್ಜ್ ಕೂಡ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರೇ ಇವ್ರ ಮುಂದೆ ಬಂದು ಕಷ್ಟ ಕೇಳ್ತಾರೆ ಅಂದರೆ ಸೊ ಇದನ್ನು ಎಲ್ಲರೂ ಒಪ್ಕೋಬೇಕು. ಇವ್ರು ಮಾಡೋ ಕಾರ್ಯಕ್ರಮಗಳು, ಇವ್ರು ಮಾಡೋ ಇದು ನೋಡಿ ಕೆಲವ್ರಿಗೆಲ್ಲ ಹೊಟ್ಟೆ ಉರಿ ಬಂದು ಇಲ್ಲದ ಸಲ್ದದ್ದೆಲ್ಲ ಆರೋಪ ಮಾಡ್ತಾರೆ. ನೆನ್ನೆ ನೋಡಿ ಅದು ಯಾವುದೋ ಫ್ಲೆಕ್ಸಿ ಗಲಾಟೆನಂತೆ. ಪಾಪ ಇವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಅದು ಯಾರೋ ಇನ್ನೊಬ್ಬ ಅಲ್ಲಿ ಯಾರೋ ಎಲ್ಲ ಆಳಿ ಬಿಟ್ಟಿರೋರು ಅವನು ಹೇಳ್ದೇನು MLA ಅಂತಾರೆ. ಅದು ಅವ್ರಿಗೆ ಶೋಭೋತ್ತರ ಅಂತ ಮಾತು. ಅವ್ರಿಗೆ ಅಲ್ಲದೆ ಇದ್ರೂ ಈ ದೇಶ ಆಳ್ತಾ ಇರೋವಂಥ ಪ್ರಧಾನಮಂತ್ರಿಗೆ ಒಬ್ಬ MLA ಆಗಿ ಇಳಿದೋಗಿರೋ ಮೇಲೆ ಹುದ್ದೆ ಅನುಭವಿಸ್ತಾ ಇರೋವಂಥ ವ್ಯಕ್ತಿ ಅವನು MLA ಹೇಳಿರ್ಬೋದು ಅಂತಾರೆ ಅಂದರೆ ಸೊ ಅವರಿಗೆ ಅದು ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ. ಇದು ನರೇಂದ್ರ ಮೋದಿ ಅವರಿಗೇ ಅವಮಾನ ಆದಂಗೆ ನನಗೆ ಗೊತ್ತಿರೋ ಥರ ಇದು. ಯಾಕಂದರೆ ನಮ್ಮ ಪಾರ್ಟಿ ಶಿಸ್ತು, ನಾವು ಹಂಗೆ ನಾವು ಹಿಂಗೆ ಅಂತ ಹೇಳ್ಕೊತಾ ಇರ್ತಾರಲ್ಲ, ಇದು ಬಾಯಿಗೆ ಹೆಂಗೆ ಬಂದರೆ ಹಂಗೆ ಮಾತಾಡೋದು ಶಿಸ್ತು ಅಲ್ಲ ಸರ್. ಇದನ್ನ ಶಿಸ್ತು ಅನ್ನಲ್ಲ. ಒಂದು ಸರ್ತಿ ಡಿಕ್ಷ್ನರಿ ತೆಗೆದು ನೋಡಬೇಕು. ಅವನು ಅನ್ನೋದು ಶಿಸ್ತು ಅಲ್ವಾ? ಮಾತಾಡೋದು ಬಂದುಬಿಡ್ತಾರೆ ಸರ್. ಎಲ್ಲರೂ ಮಾತಾಡ್ತಾರೆ. ದೊಡ್ಡವರಾಗಿ ಅದನ್ನು ಯಾವ ರೀತಿಯಲ್ಲಿ ಮಾತಾಡಿಸ್ಬೇಕು. ಒಂದು ವೇಳೆ ಇವರೇನನ್ನ ಮಾತಾಡಿದರೆ ಅವ್ರನ್ನ ಮಾತಾಡೋಣ, ಹಿಂಗೆ ಮಾಡಿದ್ದೀರಪ್ಪ ನೀವು ಸರಿ ಇಲ್ಲ ಅನ್ನೋಣ. ಅದು ಹಿಂದೆ ಮುಂದೆ ಏನೂ ಗೊತ್ತಿಲ್ದಂಗೆ ನನಗೆ ಗೊತ್ತು ಅವನು ಯಾವನು ಹೇಳಿರ್ತಾನೆ. ಸೊ ಇದೆಲ್ಲ ಯಾರ್ದೋ ಹಿಟ್ಲರು ಅನ್ನೋ ಪದ ಉಪಯೋಗಿಸ್ತಾರೆ. ಇವರು ತುಗ್ಲಕ್ಕು ದರ್ಬಾರ್ ಮಾಡ್ತಾವ್ರೆ. ಮತ್ತು ಅವ್ರನ್ನೇನೋ ಹಿಟ್ಲರ್ ಅಂತೆ, ಇವ್ರು ತುಗ್ಲಕ್ ದರ್ಬಾರ ಮಾಡ್ತಾರೆ. ಅವನು ಇವನು ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರೇನೂ ಮಾಡಲಿಲ್ವಾ? ಅವ್ರು ಚಲಾಯಿಸ್ಲಿಲ್ವಾ? ಅವ್ರ ಅಧಿಕಾರ ಮಾಡಲಿಲ್ವಾ? ಇನ್ನೊಬ್ಬರು ಮಾಡಿದ್ರೆ ತಪ್ಪಾ? ಇನ್ನೊಬ್ಬರು ಅಧಿಕಾರ ಚಲಾಯಿಸಿದ್ರೆ ತಪ್ಪಾ? ಹಾಗಾದರೆ ನೀವು ಜನಾಂಗ ಬಿಟ್ಟು ಬೇರೆ ಜನಾಂಗದವರು ಅಧಿಕಾರದಲ್ಲಿ ಬರಬಾರ್ದಾ? ಸೊ ಇದರಿಂದ ಏನೇ ಮಾತಾಡಲಿ ಅವ್ರು ದೊಡ್ಡವರಿದ್ದಾರೆ, ನಾವು ಅವ್ರನ್ನೇನು ಕಣ್ಸೋಕ್ಕಾಗಲ್ಲ. ಕೊಟ್ಟಿರೋದು ಮೆಣ್ಕುಂಗುರ್ಕಿಗೆ ನಾವು ಪ್ರದೀಪ್ ಈಶ್ವರಿಂದ ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಗ್ತಾ ಇದ್ದೀವಿ. ಈಗ ನಿಮ್ಮೂರಿಗೆ ಈಗ ಶಾಸಕರು ಬಂದಿದ್ದಾರೆ, MLA ಬಂದಿದ್ದಾರೆ. ಸೊ ನಿಮಗೆ ಮುಂಚೆ ಏನು MLAಗಳೆಲ್ಲನೂ ನೋಡಬೇಕು, ನಿಮ್ಮ ಕಷ್ಟಗಳು ಹೇಳ್ಕೋಬೇಕು. ಹೌದು ಸರ್, ಯಾರು ಬರ್ತಾ ಇರಲಿಲ್ಲ ಅವಾಗ. ಕಡೆ ಹೋಗ್ಬೇಕಾಗಿತ್ತು. ಈಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ನಿಮಗೆ? ನಮಗೆ ಪರವಾಗಿಲ್ಲ ಸರ್, ಎಲ್ಲ ಅನುಕೂಲ ಆಗ್ತಾ ಇದೆ. ಏನೆಲ್ಲ ಕಷ್ಟಗಳು ಹೇಳ್ಕೊಳಕ್ಕೆ ಅವಕಾಶಗಳು ಐತೆ ಸರ್. ಎಲ್ಲ ಇಲ್ಲೇ ಅನುಕೂಲ ಎಲ್ಲ ಆಗುತ್ತೆ. ಏನಾದರೂ ನಾವು ಹೇಳ್ಬೇಕಂದ್ರೆ ಇಲ್ಲೇ ಹೇಳ್ಬೋದು. ಮುಂಚೆ ಇರೋರು ಏನು ನಮಗೇನು ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ ಸರ್. ಓಕೆ. ಈಗ ಏನೆಲ್ಲ ಕಷ್ಟಗಳು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಶಾಸಕರಿಗೆ? ನಾವು ನಮ್ಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಐತೆ, ಅದು ಹೇಳ್ಕೊಬೇಕು. ಹಿಂಗೆ ಸ್ವಲ್ಪ ಸ್ಕೂಲ್ ಮಕ್ಕಳದೆಲ್ಲ ಹೇಳ್ಕೊಬೇಕು. ನಿಮ್ಮ ಹೆಸರೇನು? రామక్క ಅಂತ ಹೇಳ್ಬಿಟ್ಟು. MLA వాళ్ళు మీ ఊరికి వచ్చినారు కదా, MLA వాళ్ళకి ఏం చెప్పాలనుకుంటున్నారు? మేమా మీ పేరు సుబ్బమ్మ ఎప్ప ఈ ఊరే బాలకృష్ణ నొమ్మరు వాళ్ళ అమ్మ. ఏమో ఈ ఊర్లో ఊరంతా వస్తాము, దీపాలు మోస్తాము అట్లా బోర్ మిద్దికి. అంత దేవస్థానం చేసిన ఎప్పుడు దేవస్థానం చేసిన ఎవరికైనా కష్టము సుఖమంటే కాయలా ఉండేవానిక ఎవరిక కిడ్నీ లేకుండా ఇంకోనిక సాయం ಮಾಡ್ತಾರೆ ಪುಣ್ಯಾತ್ಮರು.
సుడియేసినాడప్ప 2000 తిన్నామా సొమ్ము తిన్నాం 100 ఏళ్ళు మా యాదరికి 100 ఏళ్ళు బతికి పొదుపుసారి చూడండి బిడ్లు పాపలు అని చల్లగా ఉనికాడు. మాకేమన్నా పాపలమ్మ అయితే ఇక ఇండ్లు అడుగుతామంతే, ఇంకేమే అయ్యా బంగారాలు బోసిపోదు ఇండ్లు అక్కడ లేవు. ఒగిళ్ళు ఇస్తారు, అయ్యా ఎప్పుడు ఇల్లే లేదు బాలకృష్ణ అప్పుడు నాకే ఒగిళ్ళ ఒకరికేస్తారు పొద్దున్నకేసకైతుంది. కాదజ్జి ఇప్పుడు ఎన్నుకునే ఎమ్మెల్యేలు ఇట్లా ఈ ఊరికి వస్తా ఉండరా? ఏడా లేదు, వచ్చును ఓ పళ్ళ పొట్టితురు అతను నిలబడి కొందరు 2 మాటలు మాట్లాడుతూ పారిపోదురు. ఏమప్పా ఇంక మీ సుఖమేమమ్మ మీ కష్టమేమమ్మ అంటుంది. ఒక రోడ్డు చేపిస్తారు అంతే. ఎవడో తిన్ను పెద్ద పెద్ద లోపలికి వేసుకొని బాగా తింటుండ్రి. జమీన్లు కొండ్రి గోల్ పారాములు చేసిరే ఇంకో చేసి ఈ అప్పు మాత్రమా ఇంటింటికి వచ్చి ఏమాడతాం మీ కష్టమేమమ్మ సుఖమేమమ్మ ముసలోళ్ళు ముక్కోళ్ళు 2000 వేస్తాం కదా మీరు ఎట్లా తింటారని. 2000 మాకు భీమికే కదా ఎప్పుడు ఎవడో భీమీ లేదంటే సిద్ధరామైపోయి ఏమన్నా మనకు ఏమన్నా భీమి వేసినా మాకు వేసినా అయ్యా ప్రపంచం గవర్నమెంట్ ఇస్తే కదా సిద్ధరామయ్య మా భీమి ఇచ్చేది. సిద్ధరామయ్య మడకెట్టి ఏమన్నా భీమి వేసి మాకు సాధ్యమే. ప్రపంచం దుడ్డు పొరుస్తాడు దేశంకే పొరిచినాడు పుణ్యాతము. ఏం తింటామా సొమ్ము తిన్నా కూడా 2000 తిన్నా కూడా ఏం తింటామా ఆవిడ చెర అనేది మనము బోలే చెర తప్ప వనకైనా అంతే కష్టపడతాము. ఏమంటాం మా ఊర్లో దేవస్థానం కావాలి అన్నూరులో ఉండవే ఈ ఊర్లో మాకా చూడే మా ఊరు బాగుండాలా ఎమ్మెల్యేకే మా కష్టమ సుఖమ కాపాడాలా ఎమ్మెల్యేని బాగుండాలి. మేము సాయం చేయాలా. మొన్న మోసం చేసిరే వాళ్ళ సొమ్ము తింటారు మోసం చేసి మాకే జరుగుతుంది కొట్టారు ఇచ్చేయకూడదు. ఇప్పుడు నీ సొమ్ము రూపాయి తింటాము రూపాయికి ₹1 మేము చూపిస్తే కదా మా ఊరికి వచ్చేది. నేను పాగొడితే ఏం కొత్తావా నా ఊరు నిర్దంగా ಅಂತ ರಾಧಮ್ಮ ಅಂತ ನಮ್ದು ಇದೇ ಊರೇ ಮೆಣಕನಗುರ್ಕಿ. ಈಗ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜನರ ಕಷ್ಟ ಕೇಳೋದಕ್ಕೆ ಶಾಸಕರು ಬಂದಿದ್ದಾರೆ. ಇಂದಿನ ಯಾವುದೇ ಶಾಸಕರು ಈ ಥರದ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ. ನಿಮ್ಗೆ ಹೇಗೆ ಅನಿಸ್ತಿದೆ? ಮುಂಚೆ ಏನಾದರೂ ಕಷ್ಟ ಹೇಳ್ಕೋಬೇಕು ಅಂತಂದ್ರೆ ಎಲ್ಲಿಗಾದ್ರೂ ಹೋಗ್ಬೇಕಾಗಿತ್ತಾ? ಅದು ಆ ಪರಿಸ್ಥಿತಿ ಏನಾದರೂ ನಿಮ್ಗೆ ಎದುರಾಗಿದೆಯಾ? ಏನಿಲ್ಲ ಸರ್. ಇವಾಗ ಏನಂದ್ರೆ ಅವ್ರು ಚೆನ್ನಾಗಾಗವ್ರಿಗೆ ನಮ್ಗೆ ಓಟುಗಳು ಹಾಕ್ರಿ ಅದಾಕ್ರಿ ಇದಾಕ್ರಿ ಅಮ್ಮ ತಾಯಿ ಅಕ್ಕ ಅಂತ ಬರ್ತಾರೆ. ನಾವು ಕಷ್ಟಗಳು ಹೇಳ್ಕೊಳಣ ಅಂದರೆ ಯಾರು ಕಿವಿಗೆ ಹಾಕ್ಕೊಳಲ್ಲ ನೋಡಿ ಸರ್. ನಮಗೆ ಗೌರ್ಮೆಂಟ್ ಮನೆ ಅನ್ನೋದು ಹಾಕಿಲ್ಲ ಸರ್. ಯಾರು ಇದುವರೆಗೂ ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಏನು ಹೆಣ್ಮಕ್ಳು ಮನ್ಮನಗೂ ತಿರುಗಿ ಎಲ್ಲರನ್ನೂ ಕೂಡ ಹಾಕಿ ಓಟುಗಳು ಹಾಕ್ಸಿ ಎಲ್ಲ ಮಾಡಿದ್ದೀರಿ. ನಾವು ಸ್ವಂತ ಬಂಡವಾಳ ಹಾಕಿ ಫ್ಯಾಕ್ಟ್ರಿಗೆ ಹೋಗಿ ಒಂದು ಮನೆ ಕಟ್ಕೊಂಡಿದ್ದೀನಿ ಸರ್. ಈಗ ನಿಮ್ಮೂರಿಗೆ ಶಾಸಕರು ಬಂದಿದ್ದಾರೆ. ಶಾಸಕರ ಮುಂದೆ ನಿಮ್ಮ ಏನೇನು ಕಷ್ಟಗಳು ಹೇಳ್ಕೋಬೇಕು ಅನ್ಕೊಂಡಿದ್ದೀರಾ? ಅದನ್ನೇ ಸರ್ ನಾವು ಇರೋ ಕಷ್ಟ ಹೇಳ್ಕೊಬೇಕು. ಇವರಾದ್ರೂ ನಮ್ಮನ್ನ ಇದು ಮಾಡ್ತಾರೆ ಅನ್ನೋ ನಂಬಿಕೆ ಐತೆ. ಅದಕ್ಕೆ ಹೇಳ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟು ದಿನ ನಿಮ್ಮ ಕಷ್ಟ ಹೇಳ್ಕೋಬೇಕಂದ್ರೆ ಎಲ್ಲೋ ಚಿಕ್ಕಬಳ್ಳಾಪುರದ ಹೌದು ಸರ್, ಬೆಂಗಳೂರು ಒಂದು ಎಲ್ಲ ಸಿಕ್ಕಲ್ಲ. ನೀವು ಚಾರ್ಜ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಸರ್. ಈಗ ಆ ಪರಿಸ್ಥಿತಿನೇ ಇಲ್ದಿರಾ ಬೆಳಿಗ್ಗೆನೆ ನೀವು ಶಾಸಕರು ನಿಮ್ಮ ಮನೆ ಮುಂದೆ ಬರ್ತಿದ್ರೆ ಹೇಗೆ ಅನಿಸ್ತಿದೆ? ನಮ್ಮ ಮನೆಗೆ ಹ್ಯಾಂಡಿಕಾಫ್ ಅವ್ರೆ ಇಷ್ಟು ವರ್ಷದಿಂದ ಸುಧಾಕರ್ ರೆಡ್ಡಿ ಅವರು ಇವರು ಏನು ಕೇರ್ಲೆಸ್ ಮಾಡೋರು ಸರ್. ಅವ್ರಿಗೊಂದು ಸಂಬಳ ಮಾಡಿಕೊಡೋಣ, ಒಂದು ಗಾಡಿ ಕೊಡೋಣ ಏನಂದು ಇಲ್ಲ. ನಮ್ಮ ಮನೆಗೆ ಎಜುಕೇಷನ್ ಮಕ್ಕಳು ಅವ್ರೆ, ಅವ್ರಿಗೊಂದು ಕೆಲಸಗಳು ಕೊಡೋಣ, ಒಂದು ಲ್ಯಾಪ್ಟಾಪ್ ಕೊಡಿ ಏನೂ ಇಲ್ಲ ಸರ್. ನಾವು ಮಾತ್ರ ಸಪೋರ್ಟ್ಗಳು ಮಾಡಬೇಕು. ಏನಕ್ಕೆ ಸರ್ ಮಾಡ್ಬೇಕು ಅಂತವ್ರಿಗೆ? ಅದಕ್ಕೆ ಇವ್ರಿಗಾದ್ರೂ ನಾವು ಇದು ಮಾಡ್ತೀರಿ. ಕಷ್ಟ ಹೇಳ್ಕೋಬೇಕು. ಹಾಂ